2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ಸನ್ಸೆಟ್ ಹಳ್ಳಿಯಲ್ಲಿನ ಶ್ರೀ ನಳಂದ ವಿದ್ಯಾಮಂದಿರ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ಬಂದಿದ್ದು, ಈ ಶಾಲೆಯ ಜ್ಯೋತಿ ಎವಿ ಎಂಬ ವಿದ್ಯಾರ್ಥಿ 625 ಅಂಕಗಳಿಗೆ 603 ಅಂಕಗಳನ್ನು ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ಬಿಂದುಶ್ರೀ 593 ಅಂಕಗಳು, ವೈಷ್ಣವಿ 590 ಅಂಕಗಳನ್ನು ಪಡೆದು ಶಾಲೆಗೆ ಹಾಗೂ ಚಿಂತಾಮಣಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದು, ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳನ್ನು ಶಾಲಾಡಳಿತ ಮಂಡಳಿ ಅಧ್ಯಕ್ಷ ಎಸ್ ಗೋಪಾಲಕೃಷ್ಣ, ಕಾರ್ಯದರ್ಶಿ ಜಿಎಸ್ ಶಿವಪ್ರಕಾಶ್, ಖಜಾಂಚಿ ಎಸ್ ವಿಜಯಕುಮಾರ್ ಹಾಗೂ ಮುಖ್ಯೋಪಾಧ್ಯಾಯರಾದ ಡಿಎನ್ ನಾಗರತ್ನ ಸೇರಿದಂತೆ ಎಲ್ಲ ಶಿಕ್ಷಕರು, ಶಾಲಾ ಸಿಬ್ಬಂದಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ. ಇನ್ನು ಈ ಶಾಲೆಯ ಒಟ್ಟು ವಿದ್ಯಾರ್ಥಿಗಳ ಪೈಕಿ ಅತ್ಯುತ್ತಮ ಶ್ರೇಣಿಯಲ್ಲಿ 15 ವಿದ್ಯಾರ್ಥಿಗಳು, ಪ್ರಥಮ ದರ್ಜೆಯಲ್ಲಿ 12 ವಿದ್ಯಾರ್ಥಿಗಳು, ದ್ವಿತೀಯ ದರ್ಜೆಯಲ್ಲಿ 4 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇನ್ನು ಇಂಗ್ಲಿಷ್ ಭಾಷೆಯಲ್ಲಿ 2 100ಕ್ಕೆ 100 ಅಂಕಗಳು, ಸಮಾಜ ವಿಜ್ಞಾನದಲ್ಲಿ 2, ಹಿಂದಿ ಭಾಷೆಯಲ್ಲಿ 4 ಜನ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದಿದ್ದಾರೆ. ನೋಡಿ ಮುಂದೆ ನೋಡಿ. ಎವಿ ನಾನು 603 ಮಾರ್ಕ್ಸ್ ತಗೊಂಡಿದ್ದೀನಿ. ನಾನು ಶ್ರೀ ನಳಂದ ವಿದ್ಯಾಮಂದಿರ ಓದಿದ್ದೀನಿ. ನಾನು ಇಷ್ಟು ಮಾರ್ಕ್ಸ್ ಬರೋಕ್ಕೆ ಕಾರಣ ಮಾತ್ರ ಟೀಚರ್ಸೇ. ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಥಿಂಗ್ ಈಸ್ ಪಾಸಿಬಲ್. ಇನ್ಕ್ಲೂಡ್ ಮೈ ಡೆಡಿಕೇಶನ್ ಇದೆ ಆಲ್ಸೋ ದೇ. ನನ್ನ ಡೆಡಿಕೇಶನ್ ಕೂಡ ಅಷ್ಟೇ ಇದೆ. ಟೀಚರ್ಸ್ ಸಪೋರ್ಟ್ ಚೆನ್ನಾಗಿ ಕೊಡ್ತಾರೆ, ನಾವು ಮ್ಯಾಮ್ ಕೂಡ ಚೆನ್ನಾಗಿ ಕೊಡ್ತಾರೆ. ಈ ಸ್ಕೂಲ್ ಫ್ಯಾಕಲ್ಟಿ ಮಾತ್ರ ಚೆನ್ನಾಗಿದೆ. ಅಷ್ಟು ಸಪೋರ್ಟ್ ಐ ಥಿಂಕ್ ನಮ್ಮ ಹೋಮ್ ಎನ್ವಿರಾನ್ಮೆಂಟ್ ಆದರೆ ಇಲ್ಲಿ ಸಿಗುತ್ತೆ. ನಾನು ಇಷ್ಟು ಮಾರ್ಕ್ಸ್ ತೊಗೊಳಕ್ಕೆ ಮಾತ್ರ ರೀಸನ್ ಮಾತ್ರ ಟೀಚರ್ಸೇ. ಫಸ್ಟಿಂದ ಇಲ್ಲೇ ಓದಿಸಿದ್ದೀವಿ. ಅವಾಗಿಂದ ನಮ್ಗೆ ಏನನ್ನ ಹೆಲ್ಪ್ ಮಾಡಿದ್ರು, ನಾವೇನನ್ನ ಹೆಲ್ಪ್ ಮಾಡಿದ್ರು ಅಡ್ಜಸ್ಟ್ ಮಾಡಿಕೊಂಡು ನಾವು ಚೆನ್ನಾಗಿ ಹುಡುಗನನ್ನು ನೋಡಿಕೊಂಡು ಅವ್ರಿಗೇನು ಸೌಲಭ್ಯ ಬೇಕೋ ಅದೆಲ್ಲ ಕೊಟ್ಬಿಟ್ಟು
ನಾವು ಕಳಿಸ್ತಾ ಇದ್ದೀವಿ. ನಾವು ಹಳ್ಳಿ ಕಡೆಯಿಂದ ಇವ್ರು ಕಳಿಸಿದ್ದು. ಇಷ್ಟು ಥರ ಓದಿದ್ದಾರೆ. ಯಾವ ಆಲಪ್ಪಲ್ಲಿ ನಮ್ಮದು. ನಮ್ಮ ಮಗು 593 ಮಾರ್ಕ್ಸ್ ತಗೊಂಡಿದ್ದಾರೆ. ನಳಂದ ಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ ಇದೆ, ಅವಳ ಎಫರ್ಟ್ ಇದೆ. ಹಂಗೆ ಟೀಚರ್ಸು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಆ ಪರ್ಸೆಂಟೇಜ್ ಕಾರಣಕ್ಕೆ ಟೀಚರ್ಸೇ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ. ಅವರು ಹಂಗೆ ಓದಿದ್ದಾರೆ ಸರ್. ನಾವು ರೈತರ ಮಕ್ಕಳು, ನಮ್ಮ ಮಗು ಬಂದು ರೈತರ ಮಗು. ಇಲ್ಲಿ LKG UKGಯಿಂದ ಓದ್ತಾ ಇದೆ. ನಮ್ಮ ಮಗು SSLC ತನಕ ಓದಿದೆ. ಕೋಚಿಂಗ್ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಟೀಚರ್ಸು ತುಂಬ ಡೆಡಿಕೇಶನ್ ಮಾಡ್ತಾರೆ, ಅವ್ರಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರು ಏನು ತಪ್ಪಿದೆ ಅದನ್ನು ತಿದ್ದುಕೊಳ್ಳೋಕ್ಕೆ ತಿಳಿಸ್ಕೊಡ್ತಾರೆ. ಕೋಚಿಂಗ್ ಚೆನ್ನಾಗಿದೆ. ಎಲ್ಲ ಮಕ್ಕಳು ಇಲ್ಲಿ ಓದಿಸ್ಬೇಕು ಅಂತ ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಮಕ್ಕಳು ಯಾರು ಡಲ್ಲರ್ ಇರ್ತಾರೋ ಅಂಥವನ್ನೇ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಅವರು ತುಂಬ ಹಾರ್ಡ್ ವರ್ಕ್ ಮಾಡಿಸೋಕ್ಕೆ ತಿಳಿಸ್ಕೊಡ್ತಾರೆ. ಪ್ಲಸ್ ಇಲ್ಲಿ ಸ್ಕೋರ್ ಬರಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಪೇರೆಂಟ್ಸೂ ಚೆನ್ನಾಗಿ ಅವ್ರಿಗೆ ಕೋಚಿಂಗ್ ಕೊಡಬೇಕು. ಪೇರೆಂಟ್ಸ್ ಜೊತೆನೂ ಮೀಟಿಂಗ್ ಇಡ್ತಾರೆ, ಮಾತಾಡ್ತಾರೆ. ಸ್ಕೂಲ್ ಕಡೆಯಿಂದ ತುಂಬ ಸೌಲಭ್ಯ ಇದೆ ಸರ್. ಥ್ಯಾಂಕ್ ಯು ಸರ್. ಜಾಮಿ 90% ತೆಗೆದಿದ್ದಾರೆ. ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಅದ್ಭುತವಾಗಿದೆ. ಫೀಸಸ್ ಸಹ ಅಷ್ಟೇ ಅದಕ್ಕೆ ಅನುಕೂಲವಾಗಿ ಅವ್ರು ತೊಗೊಳ್ತಾರೆ. ಮೇಡಮ್ ತುಂಬ ಅದ್ಭುತವಾಗಿ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ಮಕ್ಕಳನ್ನ ಒಂದು ಒಳ್ಳೆ ಸ್ಥಿತಿಗೆ ತಂದಿದ್ದಾರೆ. ಪರ್ಸೆಂಟೇಜ್ ಎಲ್ಲ ಮಕ್ಕಳು ಹೇಳ್ಬೋದು ತೆಗಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ಸ್ಕೂಲ್ ಬಗ್ಗೆ ಇನ್ನೂ ಹೆಚ್ಚಾಗಿ ಇರುವಂಥ ಮಕ್ಕಳು ಹೆಚ್ಚಾಗಿ ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ ಅಂತ. ಮಗು 580 ಮಾರ್ಕ್ಸ್ ಇದು ತೆಗಿಬೇಕಾದ್ರೆ ಸ್ಕೂಲ್ ಚಿಕ್ಕದಾಗಿದ್ರು ಸಹ ಎಷ್ಟು ಚಿಕ್ಕ ಮೂರ್ತಿ ಚಿಕ್ಕದಿದ್ರು ಕೀರ್ತಿ ದೊಡ್ಡದಿರ್ಬೇಕು. ಚಿಕ್ಕ ಸ್ಕೂಲ್ ಇದ್ರೂ ಒಳ್ಳೆ ವಯಸ್ಸು ಇದ್ದಿದ್ದಾರೆ, ಮೇಸ್ಟರ್ ಇದ್ದಾರೆ. ಇಲ್ಲಿ ಅವರು ಇಷ್ಟು ಮಾರ್ಕ್ಸ್ ತೆಗೆದು ವಿದ್ಯಾರ್ಥಿಗಳು ವಯಸ್ಸಿಗೆ ಇಬ್ಬರಿಗೂ ಒಂದು ಅನುಕಂಪ ಇರೋದಕ್ಕೆ ಇದು ಮಾರ್ಕ್ಸ್ ತೆಗಿಲಿಕ್ಕೆ ಆಯಿತು. ನಾವು ಬರೋದಾದ್ರೂ ಹಳ್ಳಿಗಾಡಿಯಿಂದ ಬರೋದು ಪರವಾಗಿಲ್ಲ. ಇದು ವಿದ್ಯಾಭ್ಯಾಸ ಚೆನ್ನಾಗಿದೆ. ಸ್ಕೂಲ್ ಜಾಯಿನ್ ಮಾಡಬೇಕಂತ ಒಂದು ಉದ್ದೇಶ ನನ್ನ ಮನಸ್ಸಲ್ಲಿ ಇರೋದು ಹೇಳ್ತೀನಿ. ಆದರೆ ಊರಲ್ಲಿ ಬೇರೆ ಮಕ್ಕಳೆಲ್ಲ ಸ್ಪಂದಿಸಿದ್ರು ಇದೇ ಸ್ಕೂಲ್ಗೆ ಜಾಯಿನ್ ಮಾಡಿ ಅಂತ. ನಮ್ಮ ಮಗ ಇವಾಗ ಇಷ್ಟೊಂದು ಮಾರ್ಕ್ಸ್ ತೆಗೆಯೋಕ್ಕೆ ರೀಸನ್ನು ಫಸ್ಟ್ ಆಫ್ ಆಲ್ ಪ್ರಿನ್ಸಿಪಲ್ಲು ಆ್ಯಂಡ್ ಟೀಚರ್ಸು ತುಂಬ ಎನ್ಕರೇಜ್ಮೆಂಟು, ತುಂಬ ಸಪೋರ್ಟಿವು. ಆದರೂ ಇವ್ನು ಬೆಳಗ್ಗೆ 25 ಕಿಲೋಮೀಟರ್ಸು, ಈವ್ನಿಂಗ್ 25 ಕಿಲೋಮೀಟರ್ಸ್ ಜರ್ನಿ ಮಾಡಿದ್ರೂ ತುಂಬ ಟಯರ್ಡ್ ಆದ್ರೂ ಅವನ ಎಫರ್ಟು ಅವ್ನು ತೋರಿಸಿದ್ದಾನೆ. ನಾನು ತುಂಬ ಹ್ಯಾಪಿ ಆ್ಯಂಡ್ ಪ್ರೌಡ್ ಫೀಲ್ ಪೇರೆಂಟ್ಸ್ ಆಲ್ಸೋ ಅಂತ ಚಿಂತಾಮಣಿ ಪಟ್ಟಣದ ಸೆಂಟ್ರಲ್ಲಿ ಅಥವಾ ಕೇಂದ್ರದಲ್ಲಿ ನಳಂದ ವಿದ್ಯಾಮಂದಿರ ಅಂತ ನಮ್ಮ ಒಂದು ಶಾಲೆ ಇದೆ. ಈ ಶಾಲೆಯಲ್ಲಿ 8 ವರ್ಷದಿಂದ SLC ಮಕ್ಕಳು ತೇರ್ಗಡೆ ಹೊರ್ತಾ ಇದ್ದಾರೆ ಅತ್ಯುನ್ನತ ಶ್ರೇಣಿಯಲ್ಲಿ. ಈ ವರ್ಷ 24-25 ವರ್ಷದಲ್ಲಿ 31 ಮಕ್ಕಳು ನಮ್ಮ ಶಾಲೆಯಲ್ಲಿ SLC ಎಕ್ಸಾಮ್ಗೆ ಕೂತಿದ್ದು, ಇದರಲ್ಲಿ 91% ಉತ್ತೀರ್ಣರಾಗಿರ್ತಾರೆ. ಆ ಉತ್ತೀರ್ಣರಾದಂಥ ಮಕ್ಕಳಲ್ಲಿ ಜ್ಯೋತಿ AV ಅನ್ನೋ ಒಂದು ಹುಡುಗಿ 97%, ಸೊ 625ಗೆ 603 ಅಂಕಗಳನ್ನು ಪಡೆದಿರುವಂಥ ಶ್ರೇಣಿಯನ್ನು ಉತ್ತೀರ್ಣರಾಗಿದೆ. ಇದೇ ರೀತಿ ನಮ್ಮ ಶಾಲೆಯ ಡಿಸ್ಟಿಂಕ್ಷನ್ ನಾವು ಹೊಡೆದ್ರೆ ಸುಮಾರು 15 ಜನ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಅದರಲ್ಲಿ ಫಸ್ಟ್ ಕ್ಲಾಸು 12 ಜನ, ಸೆಕೆಂಡ್ ಕ್ಲಾಸ್ 4 ಜನ. ಅದರಲ್ಲಿ ಸಬ್ಜೆಕ್ಟ್ ವೈಸ್ ನೋಡಿದ್ರೆ ಇಂಗ್ಲೀಷಲ್ಲಿ 2 100ಕ್ಕೆ 100, ಹಿಂದಿಯಲ್ಲಿ 4 ಜನ 100ಕ್ಕೆ 100, ಸೋಷಿಯಲ್ ಸೈನ್ಸಲ್ಲಿ 100ಕ್ಕೆ 2 ಪಡೆದಿದ್ದಾರೆ. ಈ ಒಂದು ಸ್ಟೇಜಿಯನ್ನು ನಮ್ಮ ಶಾಲೆ ಪಡೆಯಲು ಶಾಲೆಯ ಆಡಳಿತ ಮಂಡಳಿ, ಶಾಲೆಯ ಅಧ್ಯಾಪಕರ ಒಂದು ವೃಂದ ಏನಿದೆ ಅಧ್ಯಾಪಕರ ವೃಂದ ಇವರು ಶ್ರಮವಹಿಸಿ ಮಕ್ಕಳಿಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸ್ಪೆಷಲ್ ಕ್ಲಾಸನ್ನು ಇಟ್ಕೊಂಡು ಅವರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಎಜುಕೇಷನ್ ಅನ್ನು ಕೊಟ್ಟು ಈ ಶ್ರೇಣಿ ವರ್ಗಾವಣೆಗೆ ಶ್ರಮಿಸಿದ್ದಾರೆ. ಅವರಿಗೂ ನಮ್ಮ ಈ ಒಂದು ಶಾಲೆಯ ಅಧ್ಯಾಪಕರಿಗೆ ಆಡಳಿತ ಮಂಡಳಿ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಾವು ಕೊಟ್ಟಂಥ ಈ ಒಂದು ಏಳಿಗೆಗೆ ಕಾರಣಕರ್ತರು ಪೋಷಕ ಬಂಧುಗಳು. ನಾವು ಯಾವುದೇ ವಿಶೇಷವಾದಂಥ ತರಗತಿ ಅವಲಂಬಿಸಿ ನಡೆಸಿದರೂ ಅದಕ್ಕೆ ಕಾಲಹರಣ ಮಾಡದೆ ಕಾಲಕ್ಕೆ ಸರಿಯಾಗಿ ತಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸಿ ಅವರಿಗೆ ಒಂದು ಶ್ರೇಣಿಗೆ ಆಗೋದಕ್ಕೆ ಅವರು ಕಾರಣಕರ್ತ ಆಗಿರ್ತಾರೆ. ಇಂಥ ಕಾರಣಕರ್ತ ನಡೆದ ಈ ಒಂದು ಶಾಲೆ ಅಭಿವೃದ್ಧಿ ನಡೆಯಲಿ ಅಂತ ಪೋಷಕರವ್ರಿಗೂ ಅಭಿನಂದನೆ ಸಲ್ಲಿಸ್ತೀವಿ. CTV ನ್ಯೂಸ್ ಯೂಟ್ಯೂಬ್ ಚಾನಲ್ನ
6ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೇ 11ರ ಭಾನುವಾರದಂದು ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ CTV ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮ ನಡೆಯಲಿದೆ. ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವವರು ಮೇ 7ನೇ ತಾರೀಕಿನೊಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 90355